ನೋಡಿ, ಒಂದು 100 ವರ್ಷದ ಹಿಂದೆ ಈ ದೇಶದಲ್ಲಿ ಹುಡುಗಿ ಯಾರು ಹುಡುಗ ಯಾರು ಅಂತ ನೋಡ್ತಿರ್ಲಿಲ್ಲ. ಅವರ ತಂದೆ ತಾಯಿನ ನೋಡಿನೇ ಮದುವೆ ಮಾಡ್ಬಿಡ್ತಿದ್ರು. ಅವ್ರನ್ನ ನೋಡ್ದೇನೆ ತಂದೆ ತಾಯಿ ಈ ರೀತಿ ಇದ್ರೆ ಆ ಹುಡುಗ ಹುಡುಗಿ ಚೆನ್ನಾಗಿ ಇರ್ತಾರೆ ಅನ್ನೋ ತರ. 50 ವರ್ಷದ ಹಿಂದೆ ನೋಡಿದ್ರೆ ಬರೀ ಪೋಷಕರನ್ನೇ ನೋಡಿ ಮದುವೆ ಮಾಡಕ್ಕೆ ಆಗ್ತಿರ್ಲಿಲ್ಲ. ಹುಡುಗಿನ ನೋಡ್ಬೇಕಿತ್ತು. ಹುಡುಗಿ ಚೆನ್ನಾಗಿದ್ರೆ, ವಿನಯವಂತಳಾಗಿದ್ರೆ ಸರಿ, ಹುಡುಗನು ಒಂದು ಮಟ್ಟಕ್ಕೆ ಪರವಾಗಿಲ್ಲ ಅಂದ್ರೆ ಮದುವೆ ಮಾಡ್ಕೋತಿದ್ರು. ಆಮೇಲೆ ಏನಾಯ್ತು? ಹುಡುಗಿ ಚೆನ್ನಾಗಿದ್ರು ಸರಿ, ಓದಿದ್ದಾಳಾ ಇಲ್ವಾ? ಹುಡುಗ ಎಷ್ಟೇ ಒಳ್ಳೆಯವನಿದ್ರು ಎಷ್ಟರ ಮಟ್ಟಿಗೆ ಓದಿದ್ದಾನೆ? ಇದು 25 ವರ್ಷದ ಹಿಂದಿನ ಮಾತು. ಇವತ್ತು ಎಷ್ಟು ಓದಿದ್ದಾನೆ ಅನ್ನೋದು ಅಷ್ಟೇ ಅಲ್ಲ, ಯಾವ ತರ ಕೆಲಸದಲ್ಲಿದ್ದಾನೆ, ಮುಂದಿನ ದಾರಿ ಏನು, ನೆಕ್ಸ್ಟ್ ಪ್ರಮೋಷನ್ ಯಾವಾಗ, ಎಷ್ಟು ಸಂಪಾದಿಸ್ತಾನೆ, ಎಲ್ಲಾನೂ ನೋಡಿ ಮಾಡೋದ್ರಿಂದ ಇದೆಲ್ಲ 20 ವರ್ಷಕ್ಕೆ ಹೇಗೆ ನಿರ್ಧರಿಸೋಕೆ ಸಾಧ್ಯ? 30-35 ಆದ್ಮೇಲೆ ತಾನೇ ಸಕ್ಸಸ್ ಆಗ್ತಾನಾ ಇಲ್ವಾ ಅಂತ ಹೇಳೋಕ್ಕಾಗೋದು. ಅವರು ಮುಂಚೆನೆ ಪಕ್ಕಾ ಮಾಡ್ಕೊಳ್ಳೋಕೆ ನೋಡ್ತಾರೆ. ಅದಕ್ಕೆ ಮದುವೆಯ ವಯಸ್ಸು ಏರ್ತಾನೆ ಇದೆ. ಇದರಿಂದ ಮದುವೆ ಮಾಡ್ಕೋಬೇಕು ಅನ್ನೋವಷ್ಟರಲ್ಲಿ ಎಲ್ಲರಿಗೂ 30 ಆಗಿರತ್ತೆ. ಈ ಸಮಯದಲ್ಲಿ ನಿಮ್ಗೆ ಸರಿಯಾದ ಗಂಡ ಅಥವಾ ಹೆಂಡತಿ ಸಿಗೋದು ಸ್ವಲ್ಪ ಕಷ್ಟ. ಅವಶ್ಯಕತೆಗಳೇ ಕಡಿಮೆ ಆಗತ್ತೆ. ಇಬ್ಬರ ನಡುವೆ ಆ ಮಟ್ಟದ ಬಾಂಡಿಂಗ್ ಇರಲ್ಲ. ಇವರು ಪ್ರತ್ಯೇಕ ವ್ಯಕ್ತಿ ಆಗ್ತಾರೆ, ಅವರು ಪ್ರತ್ಯೇಕ ವ್ಯಕ್ತಿ ಆಗ್ತಾರೆ. ಚಿಕ್ಕ ವಯಸ್ಸಲ್ಲಿ ಮದುವೆಯಾದಾಗ ವ್ಯಕ್ತಿತ್ವ ಅಷ್ಟೊಂದು ಗಟ್ಟಿಯಾಗಿ ರೂಪುಗೊಂಡಿರಲ್ಲ. ಇಬ್ರೂ ಸೇರಿ ಒಂದು ಟೀಮ್ ಆಗ್ತಿದ್ರು. ಇವಾಗ ಹಾಗಲ್ಲ, ಇಬ್ರು ಬೇರೆ ಬೇರೆ ಟೀಮ್ ಆಗಿ ಆಟ ಆಡ್ತಾರೆ. ನೀವು ಹೇಳೋದು ನೋಡಿದ್ರೆ ಒಬ್ಬ ಗಂಡಸಿಗೆ 25ರಿಂದ 28 ವಯಸ್ಸಲ್ಲಿ. ನಾನು ಹಾಗೆ ಹೇಳಿಲ್ಲ. ಇದು ಪ್ರತಿ ವ್ಯಕ್ತಿಯ ಸ್ವಭಾವ. ಇದಕ್ಕೆಲ್ಲ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡೋಕೆ ಆಗಲ್ಲ. Download ShareChat.